ಎಲ್ರಿಗೂ ನಮಸ್ಕಾರ. ನಾ ಇವತ್ತೆ ಬಂದಿರುವಂತದ್ದು ತ್ರಾಸಿ ಮುಂದೆ ಅರಾಟೆ ಅಂತ ಒಂದು ಪ್ಲೇಸ್ ಬಂದಿದೆ. ಹೈವೇ ಸೈಡ್ ಎಲ್ಲ ಹೋಗ್ಬೇಕಿದ್ರೆ ನೋಡ್ಬೋದು, ಆ ಸೈಡ್ ಈ ಕಡೆ ಎಲ್ಲ ಬೋಟನ್ನ ಮಾಡ್ತಿರ್ತಾರೆ. ಆ ಬೋಟನ್ನ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದೇನೆ. ನೀವೆಲ್ಲ ಬೋಟನ್ನ ನೋಡಿರ್ತೀರ, ಆದ್ರೆ ಹೇಗ್ ಮಾಡ್ತಾರೆ, ಎಲ್ ಮಾಡ್ತಾರೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ಪೂರ್ತಿ ನೋಡ್ಬೋದು. ಈ ಪ್ಲೇಸ್ ಬಂದಿದ್ದೇನೆ ಈಗ, ಕರಾಟೆ ಅಂತ ಈ ಪ್ಲೇಸ್. ಮೇನ್ ಹೈವೇ ಉಂಟಲ್ಲ, ಅದ್ರ ಪಕ್ಕದಲ್ಲೇ ಬೋಟ್ ಮಾಡ್ತಿರೋದು ನೋಡ್ಬೋದು. ಈಗ ಅಲ್ಲಿ ಹೋಗುವ. ಈಗ ಸ್ವಲ್ಪ ದೂರ ನಡ್ಕ ಬಂದ ಕೂಡ ಇಲ್ಲಿ ಬೋಟ್ ಮಾಡ್ತಿರೋ ಪ್ಲೇಸ್ ಬಂದೆ. ಇಲ್ಲಿ ಸುಮಾರು ಬೋಟ್ ಮಾಡ್ತಿದ್ದಾರೆ ನೋಡ್ಬೋದು. ಇದೊಂದು ಬೋಟ್ ರೆಡಿ ಆಗಿದೆ, ಈಗ ಸಮುದ್ರಕ್ಕೆ ಬಿಡ್ಲಿಕ್ಕೆ ರೆಡಿ ಆಗಿದೆ. ಮತ್ತೆ ಇಲ್ಲೊಂದು ಬೋಟ್ ಮೇಲೆ ಹತ್ತಿದೆ ಕ್ಯಾಬಿನ್ ಅಲ್ಲಿ ನೋಡ್ಬೋದು. ಇಲ್ಲಿ ರೆಡಿ ಆಗ್ತಾ ಉಂಟು. ಈ ರೆಡಿ ಆಗಿರೋ ಬೋಟನ್ನು ಹತ್ತುವ ಹಾಗೆ ಇಲ್ಲಿ ಏನೆಲ್ಲ ಹತ್ಕೊಳ್ಬೇಕು. ಹತ್ರ ಈ ರೀತಿ ಕಾಣ್ತಿತ್ತು. ಇದೆಲ್ಲ ರೋಪ್ ಹೇಳೋದು, ಸಣ್ಣ ಬೋಟ್ ಅಂತ ಇದು. ಆಮೇಲೆ ಇಲ್ಲಿ ಅಡುಗೆ ಮಾಡೋದು ಅಂತ ಇದು. ಇದ್ರೊಳಗೆ ಅಡುಗೆ ಮಾಡ್ತಾರೆ ಬೋಟಲ್ಲಿರೋರು. ಇದು ಒಳಗೆ ನೀರು ತುಂಬಿಕೊಳ್ತದನ್ನ ತೆಗೆದು ಹಾಕುವಂಥದ್ದು ಹ್ಯಾಂಡ್ ಪಂಪ್ ಇದು. ಈ ಸ್ಟ್ಯಾಂಡನ್ನು ನೋಡ್ತಿದ್ರಲ್ಲ, ಇದ್ರ ಮೂಲಕನೇ ಈ ಬೋಟನ್ನು ಒಳಗೆ ತಗೊಂಡು ಹೋಗ್ತಾರೆ. ಈ ಎರಡು ಹಳಿ ನೋಡ್ತಿದ್ರಲ್ಲ, ಆ ಕಡೆ ಈ ಕಡೆ, ಅದರಿಂದನೇ ಒಳಗೆ ತಗೊ ಹೋಗುವಂಥದ್ದು ಬೋಟನ್ನು. ಹಾಗೆ ಅಲ್ಲಿ ಕ್ಯಾಬಿನ್ಗೆಲ್ಲ ಹೋಗೋಗಿಲ್ಲ, ಲಾಕ್ ಆಗಿತ್ತು ಡೋರು. ಕೆಳಗೆ ಬಂದಿದೆ. ಮತ್ತು ಇಲ್ಲೊಂದು ಇಂಜಿನ್ ಇದೆ ನೋಡ್ಬೋದು, ಬೋಟ್ಗೆ ಹಾಕುವಂಥದ್ದು. ಇಷ್ಟು ದೊಡ್ಡ ಇಂಜಿನ್ ಬೋಟ್ ಒಳಗೆ ಫಿಟ್ ಮಾಡ್ತಾರೆ. ಇಂಜಿನ್ ನೋಡಾಯ್ತು. ಈಗ ಇಷ್ಟು ದೊಡ್ಡ ಬೋಟ್ ಮುಂದಕ್ಕೆ ಹೋಗ್ಬೇಕು ಅಂದರೆ ಫ್ಯಾನ್ ಬೇಕಾಗ್ತದೆ. ಇಲ್ಲಿ ನೋಡ್ಬೋದು, ಇಷ್ಟು ದೊಡ್ಡ ಫ್ಯಾನ್ ಉಂಟು ಇಲ್ಲಿ. ಅದೇ ರೀತಿ ಬೋಟ್ ಏನು ಎಡಕ್ಕೆ ಹೋಗ್ಬೇಕು ಬಲಕ್ಕೆ ಹೋಗ್ಬೇಕು ಅನ್ನೋದಕ್ಕೆ ಈ ಹಲಗೆಯನ್ನು ಇಟ್ಟಿರ್ತಾರೆ. ಇದು ಸ್ಟೇರಿಂಗ್ ಕೂಡ ಕ್ಯಾಬಿನಲ್ಲಿ ಇರ್ತದೆ, ಅದರ ಮೂಲಕ ಇದು ಎಡಕ್ಕೆ ಬಲಕ್ಕೆ ಚಲಿಸ್ತದೆ. ಮತ್ತು ಮೇನಾಗಿ ನೀರಿನಲ್ಲಿ ಯಾವುದೇ ರೀತಿಯ ಬ್ರೇಕ್ ಸಿಸ್ಟಮ್ ಕೆಲಸ ನಡೆಯೋದಿಲ್ಲ. ನಾರ್ಮಲ್ ರೋಡಲ್ಲಿ ಚಲಿಸ್ತಂತೆ. ಅಲ್ಲಿ ಮುಂದಕ್ಕೆ ಹೋಗ್ಬೇಕಿದ್ರೆ ಏನಾದ್ರು ಬೇಕಾಗ್ಬೇಕಂದ್ರೆ ರಿವರ್ಸ್ ಹೋಗಿ ಸ್ಲೋ ಮಾಡ್ಬೇಕಾಗ್ತದೆ. ಇದೇನು ನೋಡ್ತಿದ್ರು, ಇದರಿಂದನೇ ಇಂಜಿನ್ ನೀರು ಸಪ್ಲೈ ಆಗುವಂಥದ್ದು. ಇಂಜಿನ್ ಕೂಲ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದಂತೆ. ಈ ಬಾಕ್ಸ್ ಏನು ನೋಡ್ತಿದ್ರು, ಇದೆಲ್ಲ ಕೋಲ್ಡ್ ಸ್ಟೋರೇಜ್. ಮೀನೆಲ್ಲ ಇದರಲ್ಲಿ ಹಾಕಿ ಕೋಲ್ಡ್ ಮಾಡ್ಕೊಂಡು ತಗೊಬರ್ತಾರೆ. ಇದು ಐಸ್ ಸ್ಟೋರೇಜ್. ಇಲ್ಲಿ ಮುಂದ್ಗಡೆ ಐಸ್ ಹಾಕಿಡ್ತಾರೆ. ಆಮೇಲೆ ಮೀನು ಸಿಕ್ಕ ಕೂಡ ಇದರಲ್ಲಿ ಐಸ್ ಮೀನು ಹಾಕಿಡ್ತಾರೆ. ಫಸ್ಟ್ ಬೋಟಲ್ಲಿ ನೋಡಿದ್ರಲ್ಲ, ಸಣ್ಣ ರೀತಿಯಲ್ಲಿ ಇರ್ತಿದ್ದು. ಇದು ದೊಡ್ಡ ಬೋಟಲ್ಲ ನೋಡ್ಬೋದು, ಈ ರೀತಿ ಕಾಣ್ತಿತ್ತು. ಇದೆಲ್ಲ ರೋಪ್ ಹೇಳುವಂಥದ್ದು. ಆಮೇಲೆ ಅದರಲ್ಲಿ 3-4 ಜನ ಹೋಗ್ತಾರಂತ. ಇದು ಸಣ್ಣ ಬೋಟ್. ಇಲ್ಲಿ ಒಟ್ಟು 3 ಟೈಪ್ ಬೋಟ್ ಉಂಟು. ಒಂದು ಪರ್ಸಿನ್ ಬೋಟು ದೊಡ್ಡದು, ಆಮೇಲೆ ನೈಲ್ಯಾಂಡ್ ಬೋಟು, ಮತ್ತೊಂದು ಮೀಡಿಯಂ ಬೋಟ್, ಸಣ್ಣ ಬೋಟ್. ನನಗೆ ಗೊತ್ತಿರುವಂಥದ್ದೆಲ್ಲ ಇಷ್ಟೊತ್ತು ಹೇಳಿದ್ದೇನೆ. ಈಗ ಒಬ್ಬರು ಓನರ್ ಸಿಕ್ಕಿದ್ದಾರೆ, ಅವ್ರ ಹತ್ರ ಈ ಬೋಟ್ ಬಗ್ಗೆ ಮಾಹಿತಿ ಅಂತ ತಿಳ್ಕೊಳ್ಳೋಣ. ನಮ್ಮ ಒಂದೊಂದು 10-12 ವರ್ಷ ಆಯ್ತು. ಬೋಟ್ ಇಂದು 4 ತಿಂಗಳ ಆಯ್ತು. 1.5 ಆಗ್ತದೆ. ದೊಡ್ಡ ಬೋಟ್, ಇದೇ ದೊಡ್ಡ ಬೋಟ್. ಸಣ್ಣ ಬೋಟ್ ಮಾಡುವಾಗ ಒಂದು 2 ತಿಂಗಳು ಸಣ್ಣ ಬೋಟಿಗೆ. ಅದಕ್ಕೆ ಸಹ ಒಂದು ಆಗ್ತದೆ. ಒಂದು ಇದೊಂದಂದ್ರೆ ಇದು ಪರ್ಷನ್ ಅಂತ ಹೇಳಿ, ಇದರಲ್ಲಿ ಡ್ರಮ್, ಇದು ಬರೆ ಇಡ್ಲಿಕ್ಕೆಲ್ಲ ಇದೆಲ್ಲ ಬರ್ತದೆ. ಈ ಬಸ್ಸೆ ಸೇಲ್ಸಿ ಅಂತ ಹೇಳಿ ಬಸ್ ಡ್ರಮ್ ಎಲ್ಲ, ಅದಕ್ಕೆಲ್ಲ ಅಂದ್ರೆ ಹಿಂದ್ಗಡೆ ಬರ್ತದೆ ಸಣ್ಣ. ಅದರಲ್ಲಿ ಇದೊಂದು ಇದ್ರಲ್ಲಿ ಎಷ್ಟು ಜನ ಹೋಗ್ತಾರ ಅಣ್ಣ ದೊಡ್ಡ ಬೋಟದಲ್ಲಿ? ಇದ್ರಲ್ಲಿ ಅಂದ್ರೆ 30-40 ಜನ ಇದರಲ್ಲಿ ಹೋಗ್ತಾರೆ. 8 ಜನ. 8 ಜನ. ಎಷ್ಟು ದಿವಸ ಆಗ್ಬೋದಣ್ಣ ಈ ಬೋಟಗೆ ಹೋಗ್ಬರೋದಕ್ಕೆ? ದಿವಸ ಬೆಳಿಗ್ಗೆ ಹೋಗಿ ರಾತ್ರಿ ಬರುತ್ತೆ. 25 ಜನ ಇದ್ರೆ ಬೇಗ ಬರ್ತಾರೆ, ಹೋಗಿ ರಾತ್ರಿ ಬರ್ತಾರೆ. ಮತ್ತೆ ಕೆಲವೊಮ್ಮೆ 2 ದಿವಸ ನಿಲ್ತಾರೆ, ಇಲ್ಲಾದ್ರೆ 2 ದಿವಸ ನಿಲ್ತಾರೆ. ಅದು 8-9 ದಿವಸ 10 ದಿವಸಕ್ಕೆ ಹೋಗಿ ಬರ್ತದೆ. ಹಾಕಿ ತರ ಮಾಡಿದೆ ಪಾಡಿಸ್ತಾರೆ. ನೀನು ಕೋಲ್ಡ್ ಇರ್ತಕ್ಕಲ್ಲ. ಬೋಟ್ ಹಿಂದಕ್ಕೆ ಬಂದರೆ ಇಂಜಿನ್ ನೋಡ್ಬೋದು, ಮತ್ತು ಹಾಗೆ ಇಲ್ಲಿ ಜನ್ರೇಟರ್ ನೋಡ್ಬೋದು. ಮತ್ತೊಂದು ಕ್ವಶನ್, ಬೋಟಲ್ಲಿ ಎಂತ ರೆಡ್ ಆಗಿ ಇರ್ತದೆ ಅನ್ನೋದಿದ್ರೆ, ಕರ್ನಾಟಕದವ್ರಿಗೆ ರೆಡ್, ಕೇರಳದವ್ರಿಗೆ ಬ್ಲೂ, ಆ ಥರ ಬೇರೆ ಬೇರೆ ಕಲರ್ ಇರ್ತದೆ. ಇಲ್ಲೇನು ಎದುರುಗಡೆ ನೋಡ್ತಿದ್ರು, ಇದು ಈ ಬೋಟಿನ ಕಿಚನ್, ಇಲ್ಲೇ ಅಡುಗೆ ಮಾಡುವಂಥದ್ದು. ಹಳೆ ಬೋಟಲ್ಲೆಲ್ಲ ಟಾಯ್ಲೆಟ್ ರೂಮ್ ಎಲ್ಲ ಇರುತ್ತಿಲ್ಲ. ಈಗ ಹೊಸ ಬೋಟ್ ಏನು ಮಾಡ್ತಿದ್ರು, ಟಾಯ್ಲೆಟ್ ರೂಮ್ ಕೂಡ ಬೋಟಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ನೀರು ಕುಡಿಲಿಕ್ಕಂತ ನೀರಿನ ಟ್ಯಾಂಕ್ ಕೂಡ ಇಲ್ಲಿ ಒಳಗಡೆ ಮಾಡಿದ್ದಾರೆ. ಮತ್ತು ಹಾಗೆ ಡೀಸೆಲ್ ಟ್ಯಾಂಕ್ ಕೂಡ ಮಾಡಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಸೌಂಡ್ ಮಾತ್ರ ತುಂಬ ಇತ್ತು. ನೆಕ್ಸ್ಟ್ ಒಂದು ಕ್ಲಿಪ್ ಹಾಕ್ತೀನಿ ನೋಡಿ.